ಅದು ಸಾಧ್ಯವೇ ಇಲ್ಲ. ಎಲ್ಲರೂ ಸತ್ಯವಂತರಿರಬೇಕು, ನೀತಿವಂತರಿರಬೇಕು, ಅಹಿಂಸಾವಾದಿಗಳಾಗಿರಬೇಕು ಎಂದು ಬಯಸಿದರೆ, ಛಲದಿಂದ ಸಾಧಿಸ ಹೊರಟರೆ ಹೇಗೆ ಸಾಧ್ಯ? ಒಬ್ಬ ಸಂತ ಮಲಗಿಕೊಂಡಿದ್ದ. ಆತನಿಗೆ 70-75 ವರ್ಷ. ಯಾರೂ ಇರಲಿಲ್ಲ. ಒಬ್ಬನೇ ಕುಟೀರದ ಹೊರಗೆ ಶೀತಲ ಬೆಳದಿಂಗಳು. ನಿದ್ದೆ ಹತ್ತಿರಲಿಲ್ಲ. ಚಿಂತೆ ಮಾಡುತ್ತಲಿದ್ದ. ದೇವನು ಕಾಣಿಸಿಕೊಂಡು ಕೇಳಿದ, ಏಕೆ ಮಲಗಿಲ್ಲ, ಏನು ಚಿಂತೆ ಎಂದ. ಸಂತ ನುಡಿದ, ಪರಮಾತ್ಮನೇ, ನಿನಗೆ ತಿಳಿಯದಾವುದು. ನನ್ನ ಮನಸ್ಸು ನೊಂದಿದೆ. ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಬಡವರು, ಲಕ್ಷಾಂತರ ಜನ ವ್ಯಸನಶೀಲರು, ಸುಶಿಕ್ಷಿತ ಸಿರಿವಂತರೆನ್ನುವವರು ಅಪ್ರಾಮಾಣಿಕರು, ಅನ್ಯಾಯದಿಂದ ಅರ್ಥ ಸಂಚಯಕ್ಕೆ ತೊಡಗಿದ್ದಾರೆ. ಎಲ್ಲೆಡೆ ಅಪರಾಧಗಳು ನಡೆದಿವೆ. ಇದನ್ನೆಲ್ಲ ಗಮನಿಸಿ ಮನಸ್ಸು ನೊಂದಿದೆ. ಯಾವಾಗ ಇದೆಲ್ಲ ಸುಧಾರಿಸೀತು ಎಂದು, ಯಾವಾಗ ಎಲ್ಲರೂ ಸುಖಿಗಳು ಸುಶೀಲರು ಆದಾರು ಎಂಬ ಚಿಂತೆ ವ್ಯಾಪಿಸಿದೆ ನನ್ನನ್ನು. ಹೀಗಿರುವಾಗ ನಿದ್ದೆ ಹೇಗೆ ಬಂದೀತು? ಆಗ ದೇವ ನುಡಿದ, ಅದನ್ನೇಕೆ ತಲೆಗೆ ಹಾಕಿಕೊಂಡೆ? ಜಗತ್ತನ್ನು ರೂಪಿಸುವವ ನಾನು. ಅದು ಹೇಗಿರಬೇಕು, ಯಾವಾಗ, ಯಾವ ರೀತಿ ಅದನ್ನು ಸುಂದರಗೊಳಿಸಬೇಕು ನನಗೆ ಗೊತ್ತಿದೆ. ಸಂತನೇ, ನೀನು ಮಾಡಬೇಕಾದ ಮಹತ್ಕಾರ್ಯವೆಂದರೆ ಈಗ ಮಲಗು ನಿಶ್ಚಿಂತನಾಗಿ. ಎಲ್ಲವನ್ನು ನನ್ನ ಮೇಲೆ ಹಾಕಿ ನೀನು ನಿಶ್ಚಿಂತನಾಗಿರಬೇಕು. ಅದು ನನ್ನ ಬಯಕೆ. ನೀನು ನಿನಗೆ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡು ಜಗದಿ. ಒಳಿತನ್ನು ಬಯಸು ಸರ್ವರಿಗೆ, ಆದರೆ ಕೊನೆಯಲ್ಲಿ ನಿಶ್ಚಿಂತನಾಗಿರಲು ಕಲಿ. ನಮ್ಮ ಕಲ್ಪನೆಯಂತೆಯೇ ಈ ಜಗತ್ತೆಲ್ಲ ಆಗಬೇಕು ಎಂಬ ಕನಸು ನಮಗೆ. ಅದು ಹೇಗೆ ಸಾಧ್ಯ ಹೇಳಿ? ನಮ್ಮ ಅವಾಸ್ತವ ಕನಸುಗಳೇ ತಾಪ ಕಾರಣ. ಇದಕ್ಕೆ ಪರಿಹಾರವೆಂದರೆ ದೇವಚಿಂತನೆ, ಜಗತ್ತಿನ ಜಗದೀಶ್ವರನ ಸರಿಯಾದ ಜ್ಞಾನ, ಪರಿಣಾಮದತ್ತ ಬಹಳ ಗಮನ ಹರಿಸದೆ ಪವಿತ್ರ ಕಾರ್ಯ ಮಾಡುವುದು, ಸತ್ಕಲ್ಪದ ಪ್ರಾರ್ಥನೆ ಗೈಯುವುದು. ಆದರೆ ಆ ಕುರಿತು ಅತಿಯಾದ ಚಿಂತೆ ಬೇಡ. ಈ ಸಂಗತಿ ಮಾತನಾಡಿದಷ್ಟು ಸರಳವೇನಲ್ಲ. ಆಚರಣೆಯಲ್ಲಿ ತರುವುದು. ಈ ಪ್ರಪಂಚದಲ್ಲಿ ನಾವೀಗ ಮಗ್ನರು. ಮನಸ್ಸು ತಿಳಿ, ಆದರೇನು? ಇದು ಮುಗಿದು ಹೊರಗೆ ಹೋಗುವಾಗ ನಮ್ಮ ಹೊಸ ಕಾಲ್ಮರಿ ಕಾಣದಾಗಿದ್ದರೆ ತತ್ಕ್ಷಣ ತಾಪವಾಗುತ್ತದೆ. ನನಗೂ ಅಷ್ಟೇ, ನಿಮಗೂ ಅಷ್ಟೇ. ಹಾಗೆ ತಾಪವಾಗಲೇ ಬಾರದೆಂದಿಲ್ಲ. ಅದು ಆ ಕ್ಷಣ ಮಾತ್ರವಿರಬೇಕು, ಸರ್ವಕಾಲಿಕವಾಗಬಾರದು. ಅಷ್ಟೇ. ಗಾಳಿ ಬಿಟ್ಟಾಗ ಎಲೆ ಅಲುಗಿದಂತೆ, ಕಲ್ಲು ತೂರಿದಾಗ ತೆರೆ ಆಡುವಂತೆ, ಬಳಿಕ ಶಾಂತ. ಹಾಗೆ ನಾವಿರಲು ಕಲಿಯದಿದ್ದರೆ ಬದುಕು ಹಾಳಾಗುತ್ತದೆ. ಚಿಂತೆ ನಮ್ಮನ್ನು ನಾಶ ಮಾಡಬಾರದು. ದೇವರು ಈ ಸುಂದರ ವಿಶ್ವ ಕೊಟ್ಟಿದ್ದಾನೆ. ನಾವು ಸಂತೋಷದಿಂದ ನೋಡಬೇಕು, ಕೇಳಬೇಕು, ಮಾಡಬೇಕು, ಅನುಭವಿಸಬೇಕು. ಚಿಂತೆ ಏಕೆ? ಪರಚಿಂತೆ ನಮಗೇಕಯ್ಯ? ನಮ್ಮ ಚಿಂತೆ ನಮಗೆ ಸಾಲದೆ. ಕೂಡಲ ಸಂಗಯ್ಯ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು, ಹೊದೆಯಲುಂಟು. ವಿಶ್ವದ ಬಗ್ಗೆ, ವಿಶ್ವೇಶ್ವರನ ಬಗೆಗೆ ಚಿಂತನೆ ಮಾಡುವುದು ಬೇಕಾದಷ್ಟಿದೆ. ಯಾವನೋ ಒಬ್ಬ ಮನುಷ್ಯ ನುಡಿದ ಮಾತಿಗೆ ಅಷ್ಟೇಕೆ ಮಹತ್ವ ಕೊಡುವುದು? ಇಮ್ಯಾನ್ಯುಯಲ್ ಕ್ಯಾಂಟನೆಂಬ ಮಹಾನುಭಾವನ ಭಗವತ್ ಚಿಂತನೆ, ಸತ್ಯ ಚಿಂತನೆಯಲ್ಲಿ ಎಷ್ಟು ಆಳವಾಗಿ ತೊಡಗಿದನೆಂದರೆ ಲಗ್ನವಾಗುವುದನ್ನೇ ಮರೆತ. 80 ವರ್ಷ ಆತ ಸತ್ಯ ನೆನಹಿನಲ್ಲಿ ಮರೆತ. ನಾವು ಲಗ್ನದ ಗದ್ದಲದಲ್ಲಿ ಸತ್ಯವನ್ನೇ ಮರೆತೆವು. ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ಸಮಗ್ರ ಆಯುಷ್ಯವನ್ನೇ ಸವೆಸುವುದೇಕೆ? ಅದು ಸುಖವನ್ನೆಲ್ಲಿ ಕೊಟ್ಟೀತು? ವಿಜ್ಞಾನ ಕ್ಷೇತ್ರದಲ್ಲಿ, ತತ್ವಜ್ಞಾನ ಕ್ಷೇತ್ರದಲ್ಲಿ ಚಿಂತನೆಗೆ ಬೇಕಾದಷ್ಟು ಅವಕಾಶ. ಆ ಚಿಂತನೆಯಿಂದ ಶಾಂತಿ, ಸಮಾಧಾನ ಇದೆ, ಕೃತಕೃತ್ಯತೆ ಇದೆ. ನಡೆದು ಹೋದ ಸಿಹಿ ಕಹಿ ಘಟನೆಗಳನ್ನು ಆಯಾ ಕ್ಷಣದಲ್ಲಿ ಅನುಭವಿಸಿ ಮರೆತು ಬಿಡುವ ಸಾಧನೆ ಅನಿವಾರ್ಯ. ಬದುಕು ಹೇಮವಾಗಲು ಮರೆಯುವುದು ಒಂದು ಕಲೆ. ಮನಸ್ಸು ಉದಾತ್ತ ಕಾರ್ಯಗಳಲ್ಲಿ ತೊಡಗಿ ಸಂತೋಷಿಸಲು ಕಲಿತರೆ ಮರೆವು ಸುಲಭ ಸಾಧ್ಯ. ಅದಕ್ಕಾಗಿ ಸತ್ಯ ಚಿಂತನೆ. ಅದು ಹೆಚ್ಚಿದಷ್ಟು ಸಾಮಾನ್ಯ ಸಂಗತಿಗಳ ಚಿಂತೆ ಕ್ಷೀಣವಾಗುತ್ತದೆ. ಹೇಗೆ ಸೌಂದರ್ಯ, ಸಿರಿ ಶಕ್ತಿಗಳು ಸಂಪತ್ತುಗಳು, ಹಾಗೆ ಭಾವವು ಅಮೂಲ್ಯ ಸಂಪದ. ಒಳ್ಳೆಯದ ನೋಡಿ, ಮುಟ್ಟಿ, ಸವಿದು ಸಂತಸ ಪಡುವ ಬಾಲಕನ ಭಾವ ಸುಭಾವ. ಅವನ ಪ್ರಸನ್ನತೆಗೂ ಕಾರಣ. ಬಾಯಾಜೀದನು ಯುವಕ, ಅವಿವಾಹಿತ. ತಾಯಿ ಪ್ರೀತಿಯವಳು.
ಒಂದು ದಿನ ದೇವನ ಕಾಣುವ ಬಯಕೆ ಉಂಟಾಯ್ತು ಆತನಿಗೆ. ತಾಯಿಯ ಸಮ್ಮತಿ ಕೇಳಿದ. ನನ್ನಿಂದ ದೂರ ಹೋಗಲು ನಾನು ಹೇಗೆ ಒಪ್ಪಬಹುದು? ನನ್ನ ಪ್ರೇಮಕ್ಕಿಂತ ನಿನ್ನ ಪವಿತ್ರ ಬಯಕೆ ಮಹತ್ವದ್ದು. ಹೋಗು, ದೇವರ ಕಾಣು. ಆದರೆ ಒಂದು ಇಚ್ಛೆ, ದೇವದರ್ಶನ ಪಡೆದು ಪುನೀತವಾದ ನಿನ್ನ ಪ್ರಸನ್ನ ಮುಖ ನೋಡಬೇಕು ನಾನು. ಅದು ನನ್ನ ಬಾಳಿನ ಕೃತಾರ್ಥತೆ. ನಾನು ದಾರಿ ಕಾಯುತ್ತೇನೆ, ನೀನು ಬೇಗ ಬರುವಂತಾಗಲಿ. ನನಗೆ ಬೇರಿನ್ನೇನು ಬೇಕಿಲ್ಲ. ನನ್ನ ಮಗುವಿನ ಧನ್ಯತೆಯಲ್ಲಿಯೇ ನನ್ನ ಧನ್ಯತೆ. ಬಾಯ್ಜೀದ ಹೋದ. ದಶಕಗಳೇ ಕಳೆದವು. ದೇವನಿಗಾಗಿ ಏನೆಲ್ಲಾ ಮಾಡಿದ, ಸಾಕ್ಷಾತ್ಕಾರವಾಗಲಿಲ್ಲ. ನಿರಾಸೆ, ವ್ಯಥೆ. ಒಂದು ದಿನ ಅನಿಸಿತು, ನನ್ನ ತಾಯಿ ವೃದ್ಧೆ, ನನ್ನ ಬರುವಿಗಾಗಿ ಪ್ರತೀಕ್ಷಿಸುತ್ತಿರಬೇಕು. ಇಷ್ಟು ದೀರ್ಘಕಾಲ ನನಗಂತೂ ದೇವದರ್ಶನ ಆಗಲಿಲ್ಲ. ಕನಿಷ್ಠ ತಾಯಿಯು ಪ್ರಾಣ ಬಿಡುವ ಮುಂಚೆ ಒಂದು ಸಲ ನೋಡಬೇಕು ಎಂದು ಹೊರಟ. ಮನೆಗೆ ರಾತ್ರಿ ತಲುಪಿದ. ಕತ್ತಲೆ, ಒಳಗೆ ದೀಪ. ಬಾಗಿಲ ಬಿಲದಿಂದ ಕಂಡ ತಾಯಿ ಅತ್ಯಂತ ಮುಪ್ಪಾಗಿದ್ದಾಳೆ. ಪಡಸಾಲೆಯಲ್ಲಿ ದೀಪದ ಎದುರು ಕುಳಿತು ಅತ್ಯಂತ ಏಕಾಗ್ರತೆಯಿಂದ ಪ್ರಾರ್ಥಿಸುತ್ತಿದ್ದಾಳೆ. ದೇವನೇ, ನನ್ನ ಮಗ ನಿನ್ನ ನೋಡಲು ಹೋಗಿ 30 ವರ್ಷ ಕಳೆದಿದೆ. ನಿನಗಾಗಿ ಅವನು ತ್ರಸ್ತನಾಗಿರಬೇಕು, ತಳಮಳಿಸುತ್ತಿರಬೇಕು. ಬೇಗ ಕರುಣಿಸು, ದರ್ಶನ ಕೊಡು ಅವನಿಗೆ, ಅನುಗ್ರಹಿಸು. ಅವನ ಯಶವೇ ನನ್ನ ಯಶ, ಅವನ ಸಿದ್ಧಿಯೇ ನನ್ನ ಸಿದ್ಧಿ, ಅವನ ಕೃತಾರ್ಥತೆಯೇ ನನ್ನ ಕೃತಾರ್ಥತೆ. ದೇವನೇ, ನನಗಾಗಿ ಏನು ಬೇಡ, ಏನೆಲ್ಲ ನನ್ನ ಮಗನಿಗೆ ಕರುಣಿಸು. ಈ ಅಪ್ರತಿಮ ಮಾತುಗಳನ್ನು ಬಾಯ್ಜೀದ ಹೊರ ನಿಂತು ಕೇಳಿದ. ನಾನು ಸ್ವಾರ್ಥಿ. ನನ್ನ ಹಿತಸಾಧನೆಯ 30 ವರ್ಷಗಳಲ್ಲಿ ಒಮ್ಮೆಯೂ ತಾಯಿಯ ನೆನಪಾಗಲಿಲ್ಲ. ಆಕೆ ಮಾತ್ರ 30 ವರ್ಷ ನನಗಾಗಿ ಪ್ರಾರ್ಥಿಸುತ್ತಿದ್ದಾಳೆ. ಏನು ತ್ಯಾಗ, ಎಂತ ಅವಿಚ್ಛಿನ್ನ ಪ್ರೇಮ. ಇಂತಹ ಪ್ರೇಮ ರೂಪ ದೇವತೆಯ ತ್ಯಜಿಸಿ ಕಾಣದ ದೇವರನ್ನು ಹೋದೆ ನಾನೇ ಮೂರ್ಖ ಎಂದುಕೊಂಡ. ಕಣ್ಣೀರು ಸುರಿಯುತ್ತಿತ್ತು. ಒಂದು ಕಡೆ ಪಶ್ಚಾತ್ತಾಪ, ಇನ್ನೊಂದು ತಾಯಿಯ ರೂಪದಲ್ಲಿ ದೇವದರ್ಶನವಾದ ಅನುಭವ. ಈ ತಾಯಿಯ ಭಾವವದು ಸುಭಾವ, ದಿವ್ಯ ಭಾವ, ನೈಜ ಅದು ದೇವನ ಒಂದು ಹೃದಯ ರೂಪ. ಈ ಸಂಪದದ ಎಲ್ಲರಿಗೂ ದೇವನಿದ್ದ. ಆದರೇನು, ನಮ್ಮ ಭಾವ ವಿಭವ ರಾಗದ್ವೇಷಗಳಿಂದಾಗಿ ಮಲಿನವಾಗಿದೆ. ಆಸೆ ಅಳಿಯಾಸೆಯಿಂದ ಕಲಕಿದೆ. ಅಲ್ಲಮರ ವಚನ ಕೇಳಿ. ಭೂತವ ಕೂಡಿ ಅದ್ಭುತವಾಯಿತು. ಕಿಚ್ಚು ಕೋಡಿತ್ತು, ನೀರು ನೀರಡಿಸಿತ್ತು. ಉರಿ ಪವನ ದೋಷದೊಳಗಿತ್ತು, ವಾಯು ಮಿಡಿಸಿತ್ತು ಕಂಡೆ ಗುಹೇಶ್ವರ. ಮಣ್ಣು, ನೀರು, ಅಗ್ನಿ, ವಾಯುಗಳು ಭೂತ. ಅವು ಕೂಡಿದವ ಒಂದರಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಬೆರೆತಾಗ ದೇಹ ಎಂಬುದು ರೂಪುಗೊಂಡಿತು. ಇದು ಅಸಾಮಾನ್ಯ ಭೂತಗಳಲ್ಲಿ ಇಲ್ಲದ ಗುಣಕ್ರಿಯೆ. ಇದರಲ್ಲಿ ಕೇಳುವ, ನೋಡುವ, ರುಚಿಸುವ ತಂತ್ರವೇನಿದೆ? ಆದ್ದರಿಂದ ಅಲ್ಪರಿಗೆ ಅಲ್ಲಮರು ಇದಕ್ಕೆ ಅದ್ಭುತ ಎಂದರು. ಕಿಚ್ಚು ಕೋಡಿತ್ತು. ಕಿಚ್ಚು ಜ್ಞಾನಾಗ್ನಿ. ಭೂತಗಳು ಕೂಡಿ ಅದ್ಭುತವಾದ ಅಂತ ವಿಚಿತ್ರವಾದ ಪವಾಡ ಸದೃಶ ದೇಹದೊಳಗಣ ಅಸದೃಶ್ಯವಾದ ಅಂತ ಜ್ಞಾನಾಗ್ನಿಯು ತಣ್ಣಗಾಯಿತು. ನೀರು ನೀರಡಿಸಿತ್ತು. ನೀರು ಮನಸ್ಸು, ಅದು ನೀರಡಿಸಿದೆ. ಅದಕ್ಕೆ ವಿಷಯಗಳ ದಾಹ, ನೂರು ಅದಮ್ಯ ಬಯಕೆಗಳು, ತೀರಿಸಲಾಗದ ಸಾವಿರ ಆಸೆಗಳು. ಲಕ್ಷಾಧೀಶನೇ ಇರಲಿ, ಕೋಟ್ಯಾಧೀಶನೇ ಇರಲಿ, ದಾಹ ತಪ್ಪಿಲ್ಲ, ಬೇಡಿಕೆ ನಿಂತಿಲ್ಲ. ಪ್ರಾಪಂಚಿಕರು ಆಗಿರಲಿ, ನಮ್ಮಂತ ಸನ್ಯಾಸ ಜೀವನ ಸಾಗಿಸುವವರೂ ಕೂಡ ಅತೃಪ್ತರು. ನಮ್ಮಲ್ಲಿ ಧನದ ದಾಹ, ಕೀರ್ತಿಯ ದಾಹ, ಪದವಿ ಪೀಠಗಳ ದಾಹ. ಸನ್ಯಾಸ ಸ್ವೀಕರಿಸಿದವರ ಮನಸ್ಸೇ ಇಷ್ಟು ನೀರಡಿಸಿದ ಬಳಿಕ ಆ ಸನ್ಯಸ್ತ ಬದುಕ ನಡೆಸುವವರಲ್ಲಿ ಇನ್ನೆಷ್ಟು ಬಯಕೆಗಳು ಇರಬೇಡ. ಉರಿ ಪವನ ದೋಷಗಳಿತ್ತು, ವಾಯು ಇಮ್ಮಡಿಸಿತ್ತು ಕಾಣ ಗುಹೇಶ್ವರ. ಉರಿ ಚಿಂತೆ, ತಾಪ, ಪವನ ದೋಷ, ಚಾಂಚಲ್ಯ ದೋಷ. ಚಂಚಲಿಸುವ ಮನಸ್ಸಿನಲ್ಲಿ ತಾಪ ತುಂಬಿದೆ. ಚಂಚಲತೆಗೆ ಹೆಚ್ಚಿದಷ್ಟು ತಾಪ ಉಲ್ಬಣಿಸುತ್ತದೆ. ಕಷ್ಟ ಇಮ್ಮಡಿಸಿದೆ, ನೂರ್ಮಡಿಸಿದೆ. ಆಸೆ ನೂರು, ಮನಸ್ಸು ಸದಾ ಅಸ್ಥಿರ. ಅದಕ್ಕದೇ ಪೋಷಕ. ಆಸೆ ಹೆಚ್ಚಿಸಿದಷ್ಟು ಚಾಂಚಲ್ಯ ಹೆಚ್ಚುತ್ತದೆ. ಚಾಂಚಲ್ಯ ತೀವ್ರವಾದಷ್ಟು ದಾಹವೇರುತ್ತದೆ. ಕೋಟ್ಯಾಂತರ ಜನರ ಮನಸ್ಸುಗಳೆಲ್ಲ ಹೀಗೆಯೇ. ಸಂತರ ಮನಸ್ಸು ಭಾವ ಬೇರೆ. ಅದು ಸುಮನ, ಸದ್ಭಾವ, ಸರ್ವಹಿತ ಭಾವ, ಮಧುರ ಹೃದಯ. ಸ್ವಾರ್ಥವಿಲ್ಲ, ದುರಾಸೆಯಿಲ್ಲ,
ನಮಗೆ ನಮ್ಮದೇ ಚಿಂತೆ, ಅವರಿಗೆ ಸತ್ಯದ ಚಿಂತೆ, ಸಕಲ ಜೀವರ ಲೇಸಿನ ಚಿಂತೆ. ಈ ಹೃದಯಂಗಮವಾದ ವಿಮಲ ಭಾವವು ಅಂತಸ್ಸಿರೆ, ಅದು ದೈವೀ ಸಂಪದ, ಅದರ ಉಪಾಸನೆಯದು ಭಗವತ್ ಚಿಂತನ. ಎಲ್ಲೆಲ್ಲಿ ಈ ಭಾವ ಕಾಣುತ್ತದೆಯೋ ಅಲ್ಲೆಲ್ಲ ಭಗವದ್ವಿರ್ಭಾವ. ಆರಾಮವಾಗಿ ಬರವಿಗಾಗಿ ದಾರಿ ಕಾಯುತ್ತಿದ್ದ ಶಬರಿಯಲ್ಲಿ ಈಸಕ್ಕಿಯಾಸೆ ನಿಮಗೇಕೆ ಎಂದು ಪತಿಯನ್ನೆಚ್ಚರಿಸುವ ಆಯ್ದಕ್ಕಿ ಲಕ್ಕಮ್ಮನಲ್ಲಿ ಚನ್ನಮಲ್ಲಿಕಾರ್ಜುನನೇ ಗಂಡ ನೆನಗೆ ಎಂದ ಸಾರಿದ ಅಕ್ಕನಲ್ಲಿ ಸಕಲ ವಿಸ್ತಾರದ ರೂಪು ನೀನೇ ದೇವ ಎಂದ ಬಸವಣ್ಣನಲ್ಲಿ ಈ ಸದ್ಭಾವ ಸಿರಿಗಿದೆ. ಅಲ್ಲಿ ಈಶನ ವಾಸವಿದೆ. ಹಾಗೆ ನಿತ್ಯ ನೆನೆಸಿಕೊಳ್ಳುವುದೇ ಭಗವತ್ ಚಿಂತನ. ಇನ್ನು ಜ್ಞಾನ ರೂಪದಲ್ಲಿ ಚಿಂತನ. ಆಕಾಶದಲ್ಲಿ ಸೂರ್ಯ ನಕ್ಷತ್ರಗಳು, ನೋಡಿದಲ್ಲೆಲ್ಲ ಪ್ರಕಾಶ. ಗಗನದ ಆಳೆತ್ತರಕ್ಕೂ ಉದ್ದಗಲಕ್ಕೂ ಕಿರಣಗಳ ಯಾನ. ಮನೆ ಮನೆಗಳಲ್ಲಿ ದೀಪ ಜ್ವಲನ, ಬೆಳಕಿನ ಹರವು. ಈ ಬೆಳಕು ವ್ಯಾಪಕ, ಅಗ್ನಿ ತತ್ವದ ಅಭಿವ್ಯಕ್ತ ರೂಪು. ಅದೇ ರೀತಿ ಜ್ಞಾನ, ಅದು ಬೆಳಕು. ಅದು ಎಲ್ಲೆಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲ ದೇಹಗಳಲ್ಲಿ, ಭೂಮಂಡಲದಲ್ಲಿ, ಅಂತರಿಕ್ಷದಲ್ಲಿ, ಕೆಲವು ಕಡೆ ವ್ಯಕ್ತ, ಕೆಲವು ಕಡೆ ಅವ್ಯಕ್ತ, ಎಲ್ಲೆಲ್ಲೂ ತುಂಬಿದೆ. ವ್ಯಕ್ತವಾಗಿ ಅವ್ಯಕ್ತವಾಗಿ ಆ ಜ್ಞಾನದೇವ ಎಂದೆಂದಿಗೂ ಆರದ ವಿಕರಿಸದ ಪರಂಜ್ಯೋತಿ. ಅದನ್ನು ಎಲ್ಲ ಜೀವ ಜಂತುಗಳಲ್ಲಿ, ಹೂ ಬಳ್ಳಿಗಳಲ್ಲಿ ಕಾಣುವುದೇ ಜ್ಞಾನರೂಪ ದೇವಚಿಂತನ. ಬ್ರಾಹ್ಮಣನ ಮನೆಯ ಬೆಳಕು ಶೂದ್ರನ ಮನೆಯ ಬೆಳಕೆಂಬೆಲ್ಲಿದೆ. ಶ್ರೀಮಂತನ ಮಹಲಿನ ಬೆಳಕು ಬಡ ಕುಟೀರದ ಬೆಳಕು ಎಂಬ ಭೇದವೆಲ್ಲಿದೆ. ಬೆಳಕು ಬೆಳಕು ಕಾಣುವ ಬ್ರಾಹ್ಮಣಾದಿ ಭೇದ ಭಾವಾತ್ಮಕ ವ್ಯಕ್ತಿಗಳ ಕಂಡು ಅವರಲ್ಲಿರುವ ಬೆಳಕು ಗುರುತಿಸುವುದು ಜ್ಞಾನೋಪಾಸನೆ. ಅದರಿಂದ ಸಮದೃಷ್ಟಿ, ಸಮದರ್ಶನ. ದೀಪದ ಹಣತೆ ಹೇಮದ್ದಿರಬಹುದು, ಮಣ್ಣಿನದಿರಬಹುದು, ಅವು ಅಮುಖ್ಯ. ದೀಪದ ಬೆಳಕು ಮುಖ್ಯ. ಹಾಗೆ ವ್ಯಕ್ತಿಗಳು ವಿಭಿನ್ನವಾಗಿರಬಹುದು. ಅವರ ವಿದ್ಯೆ, ಸಂಪಾದನೆ, ಸ್ಥಾನ, ಮಾನ ಎಲ್ಲ ಬೇರೆ ಬೇರೆ. ಅವುಗಳತ್ತ ಅತಿ ಗಮನ ಹರಿಸದೆ ಜ್ಞಾನ ಜ್ಯೋತಿಯ ನಿರೀಕ್ಷಿಸುವುದು ಜ್ಞಾನರೂಪ ಭಗವತ್ ಚಿಂತನ. ಎಲ್ಲಾ ಜೀವಿಗಳಲ್ಲಿ ಜೀವ ಎನಿಸುವ ಆ ಚೇತನಾಂಶ ದೇವನದೇ. ಬಂಗಾರದ ಲಿಂಗವೇನು, ಕಲ್ಲಿನ ಲಿಂಗವೇನು? ಅದು ಬಂಗಾರವೂ ಅಲ್ಲ, ಕಲ್ಲೂ ಅಲ್ಲ. ಹಾಗೆ ಸಂತನೊಳಗಣ ಚೇತನವೇನು, ಸಾಮಾನ್ಯವನ್ನೊಳಗಣವೇನು ಚೇತನವೇನು? ಚೇತನ ಚೇತನ ಅಲ್ಲವೇ? ಹಾಗೆ ನೋಡಬೇಕು. ಆಗ ಹೆಣ್ಣು ಗಂಡು ಭೇದ, ಹಿರಿಯರದು ಕಿರಿಯರದು ಭೇದ, ಉತ್ತಮ ಕನಿಷ್ಠ ಭೇದ ಮರೆಯಾಗಿ ಅಖಂಡ ಬೆಳಕಿನ ದರ್ಶನವಾಗುತ್ತದೆ. ಹಾಗಾಗುವುದೇ ದೇವಚಿಂತನ. ಜ್ಞಾನದಲ್ಲಿ ಎರಡು ವಿಧ, ತರತಮ ಹಾಗೂ ಅಖಂಡ. ಲೌಕಿಕ ಜ್ಞಾನ ತರತಮ, ಕೆಲವರಲ್ಲಿ ಹೆಚ್ಚು, ಕೆಲವರಲ್ಲಿ ಕಡಿಮೆ. ಗಣಿತಶಾಸ್ತ್ರದ ಪ್ರಾಧ್ಯಾಪಕ ಘನವಿದ್ವಾಂಸ, ಆದರೆ ಆ ವಿಷಯದಲ್ಲಿ ಮಾತ್ರ. ಆತನ ಪತ್ನಿ ವ್ಯವಹಾರಗಳ ಚತುರಳು, ಆಕೆಗೆ ಗಣಿತ ಬರದು. ಅವನ ದೃಷ್ಟಿಯಲ್ಲಿ ಆಕೆ ಅಜ್ಞಳು, ಅವಳ ದೃಷ್ಟಿಯಲ್ಲಿ ಅವನು ಅಜ್ಞ. ಅಖಂಡ ಜ್ಞಾನ ಹಾಗಲ್ಲ. ಅದು ಎಲ್ಲೆಡೆಯೂ ಏಕರೂಪ. ಅದನ್ನು ಉಪಾಸಿಸುವುದು ಶಾಂತಿಗದು ಕಾರಣ. ಇನ್ನು ನಾಳೆ